ಬೋಟಿ ಬೇಯಬೇಕು. ಎಲ್ಲ ಒಂದೇ. ಮಟನ್ ಕುರ್ಮಾ ಅಲ್ವಾ? ಮಟನ್ ಕುರ್ಮಾ. ಕಬಾಬು ಸೂಪರ್ ಅಲ್ಲ. ಥ್ಯಾಂಕ್ ಯು. ಕಲ್ಲಸ್ಕರಣದಲ್ಲಿ ತುಂಬ ಚೆನ್ನಾಗಿ ನೆನೆಸ್ಕೊಟ್ರೆ. ಓಕೆ, ಈಗ ಅಡುಗೆ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಥ್ಯಾಂಕ್ ಯು ನಿಮ್ಮ ನೋಡಕ್ಕಂತಾನೆ ಥ್ಯಾಂಕ್ ಯು. ಅಮ್ಮ ನೋಡ್ಕೊಂಡು ಮಾಡ್ತೀರಾ? ಎಲ್ಲ ನೀವು ಕಲ್ತ್ಕೊಟ್ರೆ ಹಳೆಯ ಪಾಠನೇ ನಾವು ಕಲ್ತ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ತಾಯಿ ತೋರಿಸೋದ್ರು ಬೆಳ್ಳುಳ್ಳಿ ಕಬಾಬ್ ತಿನ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಳ್ಳಿ. ಒಂದು ಮೂರು ಅನ್ಕೊಳ್ಳಿ. ಮೈಸೂರಿನ ಮೈಸೂರಾ? ಓಕೆ ಥ್ಯಾಂಕ್ ಯು. ಇದ್ಯಾಕಮ್ಮ ನಾಚಿಕೆ? ಅದ್ಯಾಕೆ ಹಿಂಗೆ ಅಂದ್ಬಿಟ್ಟೆ? ನೀವು ಮಾಡ್ಬೇಕಾ? ಓಕೆ, ಕೈ ಹಾಕಬೇಕು ಯಾವಾಗಲೂ. ಫಾರಿನರ್ಸ್ ಥರ ಸ್ಪೂನಲ್ಲ. ಓಕೆನಾ? ಕರೆಕ್ಟ್ ಆಗಿದೆ ಸರ್ ಎಲ್ಲ. ಬೋಟಿ ಬೇಯಕ್ಕಿಟ್ಟಿದ್ದೀವಿ, ಬೇಯ್ತಾ ಇರಲಿ. ಬೋಟಿ ಬೇಯಬೇಕು. ಸಪ್ರೇಟಾಗಿ ಇಟ್ಬಿಡ್ತೀವಿ, ಬೇಯ್ತಾ ಇರುತ್ತೆ ಅದು. 20 ಸೆಟ್ ಬೋಟಿ, ಬೋಟಿ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವಿ. ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಉಪ್ಪು. ಕ್ಲೀನಿಂಗ್ಗೆ ಬೇಕಾದ್ರೆ ಉಪ್ಪು ಹಾಕ್ಬೋದಾ? ಉಪ್ಪು ಬೇಡ. ಯಾಕಂದರೆ ಬೋಟಿ ಬೇಯುವಾಗ ಈಗಲೇ ಉಪ್ಪು ಹಾಕ್ಬಿಟ್ರೆ ಬೇಯೋದಿಲ್ಲ. ಅದಕ್ಕೆ ಬೇಯಿಂದಾದ್ಮೇಲೆ ಅದು ಅದೇ, ಅದು ದೊಡ್ಡದೇ ಕೂಡ ಎಲ್ಲ ಒಂದೇ. ರಂಕ ಮಂಕ. ಹಾಂ ಬಿಡಿ, ಎಣ್ಣೆ ಬಿಡಿ. ಮಟನ್ ಕುರ್ಮಾ ಅಲ್ವಾ? ಮಟನ್ ಕುರ್ಮಾ. 2 ಲೀಟ್ರ್ ಆಯಿಲ್. ಮೆಂತ್ಯ, ಕೊತ್ತಂಬರಿ, ಪುದೀನ ಹಾಕ್ಬಿಡಿ ಫುಲ್ಲು. ಪಾತ್ರೆ ಚಿಕ್ಕದು. ಈರುಳ್ಳಿ ಹಾಕ್ತಾ ಇದೀವಿ. ಹಾಂ, ಶುಂಠಿ ಪೇಸ್ಟ್ ಹಾಕ್ತಾ ಇದೀವಿ. ಪೇಸ್ಟ್ ಆಗಿದೆ. 50 ಗ್ರಾಮ್ ಅರಶಿನ ಪುಡಿ. ಖಾರ ಪುಡಿ. ಬ್ಯಾಡಗಿ, ಗುಂಟೂರು, ಚಿಕ್ಕಬಳ್ಳಾಪುರ 3 ಮಿಕ್ಸ್ ಇದೆ. 3 ಮಿಕ್ಸು. ಮಸಾಲೆ ಬೇಕಂದ್ರೆ ಅರ್ಧ ಬಕೆಟ್ ಬಿಸಿನೀರು. ಹಾಂ, ನೀರು ಚೆನ್ನಾಗಿ ಇದು ಮರಳಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಬೇಕು, ಚೆನ್ನಾಗಿ ಮರಳಬೇಕು. ಖಾರದ ಪುಡಿ ಸ್ಮೆಲ್ಲೆಲ್ಲ ಹೋಗ್ಬೇಕು. ಖಾರದ ಪುಡಿ ಸ್ಮೆಲ್ ಹೋಗ್ಬೇಕು ಅಂದರೆ ಇದೆಲ್ಲ ಚೆನ್ನಾಗಿ ಮಿಕ್ಸಿದ್ರೇ. ಎಲ್ಲ ಒಣಗಿಸಿರ್ತೀವಿ, ಎಲ್ಲ ಪೌಡ್ರ್ ಮಾಡೋದು. ಆದರೂ ಕೂಡ ಚೆನ್ನಾಗಿ ನಮಗೆ ಕುದಿಬೇಕು. ಎದೆ ಉರಿ ಬರಬಾರ್ದು ಅಂದರೆ ಇದೆಲ್ಲ ಈ ಥರ ಚೆನ್ನಾಗಿ ಬೇಯಿಸ್ಬೇಕು. ಮಟನ್ ಬಿಡ್ತಾ ಇದ್ದಾರೆ. ಓಕೆ, ನಿಧಾನ. ಅರ್ಜೆಂಟ್ ಯಾವ ಕೆಲಸಕ್ಕೂ ಮಾಡಬಾರ್ದು. ಹಾಂ ನೋಡಿ, ಎಳೆ ಮಾಂಸ ಒಂದೇ ಕುದಿ. 13ರಿಂದ 14 kg ಮರಿ. ಅದು ಕುರಿ, ಮೇಕೆ ಇಲ್ಲ. ಒಳ್ಳೆ ಕಲರ್ ಇಲ್ಲ. ಹೆಂಗಿದೆ ಕಾಲ
ಮೆಣಸಿನ್ಕಾಯಿ ಪೌಡ್ರು, ದ್ರಾಕ್ಷಿ, ಗೋಡಂಬಿ ಎಲ್ಲ ಕಾಸ್ಟ್ಲಿ ಪ್ರಾಡಕ್ಟು. ಇಲ್ಲಿ ಕೋವಾ ಬೇಯ್ತಾ ಇದೆ ತುಪ್ಪದಲ್ಲಿ. ಈ ನಮ್ಮ ನಾನ್ ವೆಜ್ ಊಟಕ್ಕೆ ಪಿರ್ನಿ ಪಾಯಸ ಮಹಾರಾಜ ಇದ್ದಂಗೆ, ಮಾಡಲೇಬೇಕು, ಖುಷಿಯಾಗಿ ತಿನ್ನಿಸ್ಲೇಬೇಕು. ಫಸ್ಟ್ ಕೇಳೋದೆ ಅದು. ಹಾಂ, ಪಿರ್ನಿ ಪಾಯಸ ಇದ್ಬಿಟ್ರೆ ಒಂದೊಂದು ವಾರ ಫ್ರಿಜ್ಜಲ್ಲಿ ಇಟ್ಕೊಂಡು ಬಾರಿಸ್ತಾ ಇರ್ತಾರೆ. ಹೊಟ್ಟೆ ಬೇಯ್ತಾ ಇದೆ. ಬೆಳ್ಳುಳ್ಳಿ ಕಬಾಬ್ ರೆಡಿ ಮಾಡ್ತಾ ಇದ್ದೇವೆ. ಈಗ ಫಸ್ಟು ಅಕ್ಕಿ ಹಿಟ್ಟು ಒಂದು ಅರ್ಧ kg. ರಸ್ಕು ಅಂದರೆ ಇದು ಹಾಕಿದ್ರೆ ರಸ್ಕ್ ಬರೋದು. ಕಡಲೆ ಹಿಟ್ಟು, ಮೈದಾ, ಕಾರ್ನ್ಫ್ಲವರು. ಮೈದಾ ಹಾಕ್ತಾ ಇದೀವಿ. ಹಾಂ, ನೆಕ್ಸ್ಟು ಕಾರ್ನ್ಫ್ಲವರು, ಉಪ್ಪು, ಇಲ್ಲ ಅಲ್ಲ, ಇದು ಹೊಡ್ಕೊಂಬಿಡ ನಮ್ಗೆ ಕೈಯಲ್ಲೇ. ನೋಡಿ, ಇದಕ್ಕೆಲ್ಲ ಮಸಾಲೆ ಹಾಕಿದ್ದೀವಿ. ಈಗ ಹಾಕ್ತಾ ಇರೋದೆ ಕರಿಬೇವು, ಪುದೀನ, ಪಾಲಕ್ಕು, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಎಲ್ಲ ಥರ ಪಲಾವ್ ಐಟಮು. ಇನ್ನೊಂಚೂರು ಹಾಕಿ. ಹಾಂ, ಮುಗೀತು. ಮೊಟ್ಟೆ ಬಿಡ್ತಾ ಇರೋ. ಇಲ್ಲ, ಒಂದು ಬಕೆಟ್ಗೆ ಹಾಕೊಂಬಂದು ಬಗ್ಸು. ನೀನು ಯಾಕೆ ನಡ ಬಗ್ಗಿಸ್ತೀಯ ಅಲ್ವಾ? ನಮ್ಮ ಹುಡುಗ ಚೆನ್ನಾಗಿರ್ಬೇಕಲ್ವಾ? ಹಾಂ, ಇವಾಗ ಕಲಿಸು. ಹೊಡಿ, ಎರಡು ಕೈಯಲ್ಲಿ ಎರಡು ಹೊಡಿಬೇಕು. ಶೆಟ್ರ ಚೆನ್ನಾಗಿ ಆಡಿಸ್ರಿ. ಇವರು ಶೆಟ್ರು ಕಾಣಂಗಿಲ್ಲ. ಪರತ ಎತ್ತಕ್ಕೆ ಕಲ್ಸ್ಬಿಟ್ಟು ಇನ್ನು ಪೌಡ್ರ್ ಕೇಳುತ್ತೆ ಗುರು. ಹಾಂ, ಪೌಡ್ರ್ ಕೇಳು. ಮಸಾಲ ಜಾಸ್ತಿ ಬೇಡ. ಹಾಂ, ಮಸಾಲ ಜಾಸ್ತಿ ಬೇಡ. ಅಲ್ಲ, ಇದು ಕೋಟಿಂಗ್ ಕಾನ್ಫ್ಲವರ್ ಕೊಡ ಅನ್ಬೇಕು. ಹಾಂ, ಬಳ್ಕೊಬಿಡು. ಒಂಚೂರು ಮಸಾಲೆನೂ ಭಾಳ ಬೆಲೆ ಇದೆ. ತಡಿ ಪರದ ತರ್ತಾನೆ. ಪರದಕ್ಕೆ ಹಾಕೊಂತ ಆಯ್ತಾ? ಬೆಳ್ಳುಳ್ಳಿ ಕಬಾಬ್ ಕಲಿಸಿದ್ರಾ? ಹೆಂಗಿದೆ ಟೇಸ್ಟು? ಸೂಪರ್ ಆಗಿದೆ. ಅಲ್ಲ, ರುಚಿ ನೋಡ್ಬಿಟ್ಟು ಹೇಳಿ. ರುಚಿ ನೋಡಿದೀವಿ ಆಗ್ಲೇ. ಆಗಲೇ ನೋಡಿದ್ರಾ? ಒಳ್ಳೆ ಹಾಕಪ್ಪ, ಅದಕ್ಕೆ ಹಾಕಪ್ಪ. ಹಾಂ, ಪಾತ್ರೆಯಲ್ಲಿ ಮಿಕ್ಸ್ ಮಾಡ್ಬಿಟ್ಟು ಪರತದಲ್ಲಿ ಹಾಕಂತ ಇದೀವಿ. ಎಲ್ಲ ಮಿಕ್ಸ್ ಆಯಿತು. ಈಗ ಆಗಿದೆ, ಪರಾತಲ್ಲಿ ಹಾಕೋದು, ಎಣ್ಣೆಯಲ್ಲಿ ಬಿಡೋದು, ಕೊಡ್ತಾ ಇರೋದೆ. ಒಂದು 4 ಅವರ್ 3 ಅವರ್ ನೆನಿಬೇಕು. ನೆನಿಬೇಕು ಅಂತ ಬೇಗ ಕಳಿಸಿದೀವಿ ಕಬಾಬ್. ಹೌದು. ಉಪ್ಪು, ಖಾರ, ಹುಳಿ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ಲ ಅದಕ್ಕೆ. ಬೆಳ್ಳುಳ್ಳಿ ಕಬಾಬ್. ಹಾಂ, ಈಗ ಚಟಾಪಟ ಅಂತ ಕರಿಬೇವು ಬಿಡ್ತಾ ಇರೋದೆ. ಎಣ್ಣೆ ಕಾದಿದೆ. ಹಾಂ, ನೆಕ್ಸ್ಟ್ ಈರುಳ್ಳಿ. ಆಡಿಸಿ ಚೆನ್ನಾಗಿ. ಅದೇ ತಗೊಂತ ಹೇಳಿದ್ದು. ಸಿಕ್ಕಾಪಟ್ಟೆ ಚಿಕ್ಕದಿದು. ಈರುಳ್ಳಿ, ಕರಿಬೇವು, ಟೊಮೊಟೊ, ಚಿಲ್ಲಿ ಪೌಡರ್, ಧನಿಯಾ ಪುಡಿ ಹಾಕಿ ಚಿಕನ್ನ ಚೆನ್ನಾಗಿ
ಹೊರಸ್ಬಿಟ್ಟು ಲಾಸ್ಟಲ್ಲಿ ಕೊತ್ತಂಬರಿ ಉದುರಿಸೋದು. ಸ್ವಲ್ಪ ಕೆಂಪಾರ ಹಾಕ್ಬೇಕಿದು. ಹೌದು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈರುಳ್ಳಿ ಎಷ್ಟು ಬೇಯುತ್ತೆ ಅಷ್ಟು ರುಚಿ ಬರುತ್ತೆ. ಇದಾದಮೇಲೆ ನೆಕ್ಸ್ಟ್ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಇದೆ. ಹೌದು. ಈಗ ಇದು ಚಿಕನ್ ಫ್ರೈ. ಚಿಕನ್ ಫ್ರೈ ಮಾಡ್ತಾರೆ. ನಮ್ಮ ಮಟನ್ ಐಟಮ್ ಇರೋದ್ರಿಂದ ಚಿಕನ್ ಫ್ರೈ ಕೇಳಿದ್ದಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಷ್ಟು ಪುಡಿ, ಒಂದು 2 kg ಟೊಮೊಟೊ, ಭಾಳ ಕಮ್ಮಿ ಬೇಗ ಇದೆ ಬೆಲೆ. ಇದೆಲ್ಲ 350 ಜನಕ್ಕೆ ಊಟ ರೆಡಿ ಮಾಡ್ತಾ ಇರೋದು. ಹೌದು. 350 400 ಜನ. 350 400 ಜನ ಆಯ್ತಾರೆ. ನಾವು ಸ್ವಲ್ಪ ಕೈ ಮುಂದೆನೆ, ಅವತ್ತು ಕಮ್ಮಿ ಮಾಡಲ್ಲ. ಕಮ್ಮಿ ಮಾಡೋದೇ ಇಲ್ಲ ಯಾವುದೇ ಕಾರಣಕ್ಕೂ. ಇನ್ನೂ 10 ಜನ ಎಕ್ಸ್ಟ್ರಾ ತಿನ್ನಬೇಕು, ಸಂತೋಷ ಪಡಬೇಕು. ಬೇಕಂದರೆ ಶಾರ್ಟೇಜ್ ಆಯಿತು ಅನ್ನೋ ಮಾತೇ ಬರಬಾರ್ದು. ಖಾರ ಪುಡಿ ಬೇಸಿನಲ್ಲ. ಈಗ ನೋಡಿ ಚಿಲ್ಲಿ ಪೌಡ್ರು, ಕಲರ್ ಹಾಕಲ್ಲ ನಾವು. ಹಾಂ, ಕಲರ್ ನೋ ಹಾಕಲ್ಲ. ಕಲರ್ ನೋ. ಇದು ಬ್ಯಾಡಿಗೆ, ಗುಂಟೂರು, ಚಿಕ್ಕಬಳ್ಳಾಪುರ. ಈಗ ಟೊಮೊಟೊ ಹಾಕಿದ್ವಿ, ಈರುಳ್ಳಿ ಹಾಕಿದ್ದೀವಿ, ಕರಿಬೇವು ಹಾಕಿದ್ದೀವಿ, ಚಿಲ್ಲಿ ಪೌಡ್ರ್ ಹಾಕಿದ್ದೀವಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀವಿ. ಈಗ ಸ್ವಲ್ಪ ನೀರನ್ನು ಬಿಟ್ಟುಬಿಡ್ತೀವಿ, ಚಿಕನನ್ನು ಬೇಯಿಸಲು ಹಾಕೋಬಿಡುತ್ತೇವೆ. ಗಲೀಜಾಯ್ತು. ಹಾಂ 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 ನೀರು ಹಾಕ್ಬಿಡು. ತಾಮರಪ್ಪ ಚಿಕನ್. ಚಿಕನ್ ರೆಡಿ. ನಾವು ತುಂಬ ದೊಡ್ಡ ದೊಡ್ಡ ಆರ್ಡರ್ ಇದ್ರೆ ಚಿಕನ್ ಬೇಯಿಸ್ಕೊಡ್ತೀವಿ. ಮಾಡ್ತೀವಿ. ಇವಾಗ ಏನಂದ್ರೆ ಇದು ಸ್ವಲ್ಪ ಅಲ್ವಾ, ಇದರಲ್ಲಿ ಹಾಕೋದು, ಇದರಲ್ಲಿ ಅಲ್ಲಾಡ್ಸೋದು. ಹಾಂ, ಬರೋಣ, ನಿಧಾನಕ್ಕೆ ಬಿಡೋಣ. ಕೈಲಿ ಹಾಕೊಂಡು ಸ್ವಲ್ಪ. ಯಾವುದೇ ಆದರೂ ನೀಟಾಗಿ ತೊಳಿಬೇಕು, ಕ್ಲೀನಾಗಿ ಮಾಡಬೇಕು. ಹೌದು. ಬೆಣ್ಣೆಗೆ ಬದ್ನಂಗೆ ಬರುತ್ತೆ. ಹಾಂ, ನಾವು ಹೇಳ್ಬಾರ್ದು, ತಿಂದಾದ್ಮೇಲೆ ಕಸ್ಟಮರ್ ಹೇಳ್ಬೇಕು. ಹೌದು. ಈ ತಳ ಅಂಟಬಾರ್ದಲ್ವಾ, ಅದಕ್ಕೆ ಅವಾಗವಾಗ ಸ್ವಲ್ಪ ಲೈಟಾಗಿ ತಿರುಗಿಸ್ಕೊಡ್ಬೇಕು. ಮೊಸರು ಕೊಡ್ತಾ ಇದ್ದೀವಿ. ಒಂಚೂರು ಮೊಸರು ಹಾಕ್ತೀವಿ, ಒಂದು ಅರ್ಧ ಲೀಟ್ರು. ಉಪ್ಪು, ಖಾರ, ಹುಳಿ. ಹಾಂ, ಹೌದು. ಈಗ ನೋಡಿ ಮಟನ್ ಸಾರು ಎಲ್ಲ ರೆಡಿ ಆಗಿಬಿಟ್ಟಿದೆ. ಲಾಸ್ಟಲ್ಲಿ ಒಂದು ರೌಂಡ್ ಬಿಸಿ ಮಾಡೋದು, ಒಂದು 70 ಭಾಗ ಬೇಯಿಸಿದ್ದೀವಿ. ಇನ್ನೇನಿಲ್ಲ, ರೆಡಿ ಅನ್ನೋವಾಗ ಒಂದು ರೌಂಡ್ ಕುದಿಸೋದು, ಕೊಡ್ತಾ ಇರೋದು, ಖುಷಿಯಾಗಿ ತಿನ್ನಿಸ್ತಾ ಇರೋದು. ಏನಂಜಣ? ಹೌದು. ನಾವು ಈ ಬೇಜಾನ್ ಅಡುಗೆ ಮಾಡಬೇಕಲ್ಲ, ಐಟಮ್ಗಳು ಹೌದು. ಸ್ವಲ್ಪ ಒನ್ ಬೈ ಒನ್ ರೆಡಿ ಆಗ್ತಾ ಇರಬೇಕು. ಸ್ಟಪ್ ಮಾಡ್ತಾ ಇರ್ತೀವಿ. ಹಾಂ, ಸಾಕು ಬಿಡಿ, ಓಪನ್ ಮಾಡಿ. ಇದಕ್ಕೆ ಸಾಕು. ಈಗ ಮಸಾಲೆ ಹಾಕದೆ, ಬೋಟಿ ಅಲ್ಲಾಡ್ಸೋದೆ. ಹೌದು. ಹಾಂ, ನಿಧಾನ. ಯಾರಿಗ? ಈಗ ಮೆಂತ್ಯ ಸೊಪ್ಪು, ಚುಕ್ಕೆ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹೌದು. ಬೋಟಿ ಗೊಜ್ಜು. ಈರುಳ್ಳಿ ತುಂಬಿಡೋದು. ಚುಕ್ಕೆ ಸೊಪ್ಪು ಹಾಕಿದಾಗ ಏನಾಗುತ್ತೆ ಅಂದರೆ ಮಟನ್ನು ಸೂಪರಾಗಿರುತ್ತೆ, ರುಚಿನೂ ಚೆನ್ನಾಗಿ ಬರುತ್ತೆ. ತುಂಬ ಕಾಸ್ಟ್ಲಿ ಆದರೂ ಹಾಕ್ತೀವಿ ನಾವು. ಹೌದು.
ಚಿಕ್ಕ ಸೊಪ್ಪು ಎಲ್ಲಿ ಸಿಗಲ್ಲ, ನಾವು ಎಲ್ಲಿದ್ರು ಹುಡುಕೊಂಡು ಹುಡುಕೋಬೇಕು, ತರಲೇಬೇಕು ಅದು. ಬೋಟಿಗೆ ಮಟನ್ ಬಿರಿಯಾನಿಗೆಲ್ಲ ಹಾಕ್ತಾರೆ. ಹೋದಾನೆ ಬೇರೆ. ಬರೋಣ, ಎಷ್ಟೇ ಜನ ಬಾಯಿಲಿ ಡ್ಯಾನ್ಸ್ ಆಡಬೇಡ ಈಗ, ಓವರ್ ಡ್ಯಾನ್ಸ್ ಆಡಬೇಡ ಬಾಯಿಲಿ. ನಮ್ಮ ಹುಡುಗ ಡ್ಯಾನ್ಸ್ ಸಕ್ಕತ್ತಾಗಿ ಆಡ್ತಾನೆ. ಪುಟ್ಟ ಬೇಗ ಬಂದು ತಟ್ಟ. ಏನಿಲ್ಲ, ಈಗ ಹೋಗ್ಬಿಟ್ಟು ಆರೆಂಜು ಜ್ಯೂಸಿಗೆ ಬರುತ್ತೆ ಬಾಟ್ಲು, 2 ಲೀಟ್ರ್ ಬಾಟ್ಲು ತಗೋ, 3 kg ಸಕ್ಕರೆ ತಗೊಂಬ. ಏನೇನು ಹೇಳು? 2 kg ಆರೆಂಜು, ಆರೆಂಜ್ ಅಂದರೆ ಈ ಆರೆಂಜ್ ಎಲ್ಲ ಜ್ಯೂಸ್ ಮಾಡೋ ಬಾಟ್ಲು ಸಿಗುತ್ತೆ. ಎಲ್ಲಿ? ಹಾಂ, ಅದೇ ಬುದ್ಧಿವಂತ. ನಮಗೆ ಡೆಪ್ಯೂಟಿ ಮ್ಯಾನೇಜರು. ಹಲೋ, ವೆಲ್ಕಮ್ ಡ್ರಿಂಕ್ ಬೇಕು ಅಂದ್ರಲ್ಲ, ಅದಕ್ಕೋಸ್ಕರ ಮಾಡ್ತಾ ಇದ್ದೀವಿ ಆರೆಂಜ್. ಆರೆಂಜ್. ಆ ಬೋಟಿ ತಂದು ಬಗ್ಗಿಡೋಣ, ಲಿವರ್ ತಗೊಂಬಂದು ಕೈ ಹಿಡ್ಕೊಂಬರೋಣ. ಕಟ್ರ ಬರ್ರಿ ಬೇಗ. ಅಲ್ಲ, ಅದೆಲ್ಲ ಪಕ್ಕಕ್ಕೆ ಇಟ್ಬಿಡ್ಬೇಕು. ಯಾವಾಗಲೂ ಕೆಲಸ ಮಾಡೋವಾಗ ಎಲ್ಲ ಪದಾರ್ಥ ಪಕ್ಕದಲ್ಲಿ ಇರ್ಬೇಕು. ಬೋಟಿ ತಗೋಬಾ, ಹೋಗ್ಬಾ, ಹಾಂ, ಎಲ್ಲ ಪಕ್ಕಕ್ಕೆ ಬಾ, ಹೊಡಿಲಿ. ಹಾಂ, ಅದಲ್ಲೇ ಇರಲಿ. ಎಲ್ಲ ಪಕ್ಕಕ್ಕೆ ಇಟ್ಬಿಟ್ರೆ ನೆಕ್ಸ್ಟು ಚಿಲ್ಲಿ ಪೌಡ್ರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಹಸಿಮೆಣಸಿನಕಾಯಿ ಪೇಸ್ಟು. ಇಲ್ಲಿ ಬನ್ನಿ ಶೆಟ್ರೆ, ನೋಡಿ ಯಾವಾಗಲೂ ನಿಮ್ಮ ಕೈ ಬಗ್ಬಾರ್ದು ನೋಡಿ. ಹಾಂ, ಗುಡ್ ಬಾಯ್. ಕೈ ಕೊಡು. ಸ್ಟಡಿ ಇರಬೇಕು. ಹಾಂ, ಎಲ್ಲ ಪಕ್ಕದಲ್ಲಿದ್ದರೆ ಮಸಾಲೆ ಹಾಕ್ಕೊಳ್ತಾ ಇರ್ಬೇಕು, ಅಲ್ಲಾಡಿಸ್ಬಿಡ್ತಾ ಇರ್ಬೇಕು. ಹಾಂ, ನೋಡಿ ಈಗ ಈರುಳ್ಳಿ ಕೆಂಪಾರ ಆಯಿತು. ನಮ್ಮ ಫೇವ್ರೇಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದಿದೆ. ಹಾಂ, ಅರ್ಶಿನ ಪುಡಿ. ನಾವು ರೆಡ್ ಮಾಡಲ್ಲ ಬಾ ಬೋಟಿ, ಯಾವತ್ತು ಗ್ರೀನು. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಪೇಸ್ಟ್ ಮಾಡ್ಕೊಳ್ತೀವಿ. ಹೌದು. ಹಾಕಿದ ಕ್ಯಾಪ್ಸಿಕಮ್ ಹಾಕ್ಬೇಕಂತೆ ಶೆಟ್ರಿಗೆ. ಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಪೇಸ್ಟ್. ಈಗ ಲಿವರ್ ಬಿಡೋದೆ. ಹಾಂ ಶೆಟ್ರ, ಬಕೆಟ್ ಬಿಡಿ ಬಚ್ಚಲ್ ಮನೆಗೆ. ಈಗ ಬೋಟಿ, ಲಿವರು, ದೊಮ್ಮೆ ಎಲ್ಲ ಇದೆ ಇದರಲ್ಲಿ. ಈಗ ಆಮೇಲೆ ಬಟಾಣಿ, ಹೂಕೋಸು ಎಲ್ಲ ಮಿಶ್ರಣ ಆಗುತ್ತೆ. ಈಗ ಬರೋಣ, ಬೆಂದೋಯ್ತದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ಹಾಂ, ಬಿಸಿ ಬಿಸಿ ನೀರು. ಹಾಂ, ಬೇಯ್ತಾ ಇರಲಿ. ಪ್ಲೇಟ್ ಹಾಕಪ್ಪ ಅದಕ್ಕೆ. ಆಮೇಲೆ ಒಂದು ಅರ್ಧ ಭಾಗ ಆದಮೇಲೆ ಹೂಕೋಸು ಬಟಾಣಿ ಎಲ್ಲ ಹಾಕಬೇಕು. ಮಟನ್ ಬೇಯಬೇಕಲ್ಲ, ಈ ಥರ ಬೇಯಿಸ್ಕೊಬಿಡ್ತೀವಿ. ಅದಕ್ಕೆಲ್ಲ ಚಕ್ಕೆ ಲವಂಗ ಎಲ್ಲ ಹಾಕಿರ್ತೀವಿ. ಇವಾಗ ಇದ್ರಲ್ಲಿ ಬೇಯಿಸ್ಕೊಳ್ಳೋದು, ಈ ಕಡೆ ಮಸಾಲೆ ಹುರ್ಕೊಳ್ಳೋದು, ಇದು ಹಾಕಬೇಕು, ಅಕ್ಕಿ ಬಿಡ್ತಾ ಇರಬೇಕು. ಕಟ್ ಮಾಡಿ ನೀಟಾಗಿ ತೊಳೆದು ರೆಡಿ ಮಾಡಿ ಇಟ್ಟಿದ್ದೀವಿ ಬಿಸಿನೀರು ಹಾಕಿ. ನಾಟಿ ಬಟಾಣಿ. ಈಗ ಅವರೆಕಾಯಿ ಸೀಸನ್ ಅಲ್ವಾ? ಹೌದು. ನಾಟಿ ಬಟಾಣಿ ರೇಟ್ ಕಮ್ಮಿ. ಹೌದು. ಬಿಡ್ಸೋಕ್ಕೂ ಈಸಿ. ಅವರೆಕಾಯಿ ಅಂದರೆ ಭಾಳ ಕಷ್ಟ ಆಯ್ತದೆ. ಅವರೆಕಾಯಿ ಯಾವ ನಾಟಿ ಬಟಾಣಿ ಹಾಕ್ಬಿಟ್ಟಿದ್ವಿ. ಈರುಳ್ಳಿ ಮಸಾಲೆ ಬಿಡ್ತಾ ಇದ್ದೀವಿ. ಈರುಳ್ಳಿ ಮಸಾಲೆ, ಈರುಳ್ಳಿ, ಧನಿಯಾ ಎಲ್ಲ ಇದ್ರಲ್ಲಿ ಮಿಕ್ಸ್ ಆಗಿರುತ್ತೆ. ಅಲ್ಲಡಿ ಕಾಯಿ ಮಸಾಲೆ, ಆಮೇಲೆ ಬಾಯಿಲೆ ಗಸಗಸೆ ಮನೆ ಎಲ್ಲ ಮಿಕ್ಸು. ನನ್ನ ಗಾಡಿ ಇರ್ತಾನೆ, ನಿನ್ನ ಗಾಡಿಲೇ ನಾನು. ರೊಟ್ಟಿ ಗೊಜ್ಜು ಇನ್ನೊಂದು 10 ನಿಮಿಷಕ್ಕೆ ರೆಡಿ ಆಗುತ್ತೆ. ಎಲೆ ಮೇಲೆ ಬಿಡ್ತಾ ಇರೋದು.
ಬೋಟಿ ಗೊಜ್ಜಿಗೆ ಈಗ ನಾಟಿ ಬಟಾಣಿ, ಹೂಕೋಸು, ಬೋಟಿ, ದೊಮ್ಮೆ, ಲಿವರು, ಕಳ್ಳು, ಆಮೇಲೆ ಈರುಳ್ಳಿ ಪೇಸ್ಟು, ಮೆಂತ್ಯ ಸೊಪ್ಪು, ಚುಕ್ಕೆ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಇಷ್ಟನ್ನು ಹಾಕಿ ಆಮೇಲೆ ಕಾಯಿ ಮಸಾಲೆ ಅದಕ್ಕೆ ಚಕ್ಕೆ, ಲವಂಗ, ಕಾಯಿ ಎಲ್ಲ ಒಣಕೊಬ್ಬರಿ ಎಲ್ಲ ಮಿಕ್ಸ್ ಆಗಿರುತ್ತೆ. ಇವಾಗ ಇದಕ್ಕೆ ಬಿಡೋದು ಗೋಡಂಬಿ ಆಮೇಲೆ ಹಸಿಮೆಣಸಿನ್ಕಾಯಿ, ಈರುಳ್ಳಿ ರುಬ್ಕೊಬಿಡ್ತೀವಿ ಚೆನ್ನಾಗಿ ಹುರಿದು ಪೇಸ್ಟ್ ಹಾಕ್ಬಿಟ್ಟು ಘಮ ಬರ್ಸ್ಬಿಡೋದೆ. ಇದರಲ್ಲ ಇಲ್ಲಿ ಹೆಡ್ ಮಾಸ್ಟ್ರು, ನಮ್ಮ ಚಂದ್ರು ಕ್ಯಾಟ್ರಿಂಗ್ ಸಂಸ್ಥಾನದ ಅಧ್ಯಕ್ಷರು. ನಾವು ನಿರ್ಮಾಪಕರಾದರೆ ಅವ್ರ ಅಧ್ಯಕ್ಷರು, ಪ್ರೊಡ್ಯೂಸರು ಚಂದ್ರು ಅವರು ಪ್ರೊಡ್ಯೂಸರು, ಹಾಂ ಆಕ್ಟ್ರಸ್. ಇಲ್ಲ ಇವರಿಲ್ಲ ಅಂದರೆ ಏನು ಕಲೆ ಇಲ್ಲ. ನಾವೆಲ್ಲ ಅಡುಗೆ ಮಾಡ್ತೀವಲ್ಲ ಅದರಿಂದ ಎಲ್ಲ ಹಾಂ ಹೌದು, ಸುಮ್ಮನೆ ಆಡಿಸ್ಬಿಡೋದಲ್ಲ ಇಲ್ಲ ಮತ್ತೆ ಒಂದು ನಮ್ಮದೇ ಅಲ್ಲ. ಹಾಂ ನೋಡಿ ಮುಂದೆನೇ ನೋಡಿ ನಿರ್ಮಾಪಕರು ನಿಂತ್ಕೊಂಡಿದ್ದೀವಿ. ಹೌದು, ಕೆಲಸ ಮಾಡ್ತಾ ಇದ್ದೀವಿ, ಖುಷಿಯಾಗಿ ತೋರಿಸ್ತಾ ಇದ್ದೀವಿ. ಹೌದು, ಅವ್ರು ಆ ಖುಷಿ ಪಟ್ಟರೆ ತಾನೆ ನಮಗೂ ಕಲಿಸಿದ್ದಕ್ಕೋ ಅಡುಗೆ ಮಾಡಿ ತಿನ್ಸೋದಕ್ಕೋ ಖುಷಿಯಾಗಿರುತ್ತೆ. ಹೌದು, ಅಲ್ಲ ಗುರುಗಳೇ, ಕಿಟ್ಟಿ ಇದ್ದಾಗ ಏನು ತೊಂದರೆ ಇಲ್ಲ, ಎಲ್ಲ ರುಚಿ ಶುಚಿ ಎಲ್ಲ ಚೆನ್ನಾಗಿರುತ್ತೆ. ಅದು ನಾವು ಸ್ವಚ್ಛತೆಯಿಂದ ಕ್ಲೀನಾಗಿ ತಿನ್ಸೋದ್ರೆ ಖುಷಿಯಾಗಿ ತಿನ್ನಿಸ್ಬೇಕು. ಇಲ್ಲ ಆಯ್ತಣ್ಣ, ಬಗ್ಗಿಸ್ದೋಣ. ಆದಷ್ಟು ಚಿಲ್ಲಿ ಚಿಕನ್ ಪಾತ್ರೆ ರೆಡಿ ಆಗ್ತಾ ಇದೆ. ಮಾಸ್ಟ್ರು ಇರ್ತವ್ರೆ ಪಾತ್ರೆಯ. ಹಾಂ, ಈಗ ಒಲೆ ಬಿಡೋದೆ, ಈಗ ಎಣ್ಣೆ ಹಾಕೋದೆ. ಸ್ವಲ್ಪ ಇದಕ್ಕೆ ತುಪ್ಪ, ಎಣ್ಣೆ, ಕ್ಯಾಪ್ಸಿಕಮು, ಶುಂಠಿ ಬೆಳ್ಳುಳ್ಳಿ ಎಲ್ಲ ಇಲ್ಲಿ ಪಕ್ಕದಲ್ಲಿ ಇದ್ಬಿಡ್ಬೇಕು. ಈಗ 15 ನಿಮಿಷದಲ್ಲಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್, ಆಮೇಲೆ ಲಾಸ್ಟಲ್ಲಿ ಕಾರ್ನ್ಫ್ಲವರು. ಎಣ್ಣೆ ಹೋಯ್ತಾ ಇದೀವಿ. ಆಂಧ್ರ ಸ್ಟೈಲ್ ಸ್ವಲ್ಪ ಎಣ್ಣೆ ಮುಂದೆ ಬಿಡ್ಬೇಕು ಇದಕ್ಕೆ. ಆಮೇಲೆ ಎಣ್ಣೆ, ತುಪ್ಪ, ನಂದಿನಿ ತುಪ್ಪ ಹಾಕ್ತಾ ಇದೀವಿ. ಹಾಕಿ ಇನ್ನೊಂಚೂರು ಹಾಕಿ. ಹಾಕಿರ ಘಮ ಅನ್ನತ್ತೆ. ಫಸ್ಟು ಬಿಡೋಣ, ಆಮೇಲೆ ಅನ್ನೋಣ. ಬಟ್ಟೆ ಕೊಡಿ ಒಂಚೂರು, ಎಲ್ಲಿ ಟವಲ್ ಕೊಡೋಣ. ಹಸಿಮೆಣಸಿನ್ಕಾಯಿ ಕುಟ್ಟಿ ರೆಡಿ ಮಾಡಿ ಇಟ್ಕೊಂಡು ಹಸಿಮೆಣಸಿನ್ಕಾಯಿ ಖಾರಕ್ಕೆ. ಕ್ಯಾಪ್ಸಿಕಮು ಇದು ಎಣ್ಣೆಲಿ ಎಷ್ಟು ಚೆನ್ನಾಗಿ ಕಾಯುತ್ತೆ ಅಷ್ಟು ರುಚಿ ಇರುತ್ತೆ. ಕ್ಯಾಪ್ಸಿಕಮು, ಈಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಈಗ ಅರಿಶಿಣದ ಪುಡಿ, ತಂದಾನ ಬಾ. ಚಿಲ್ಲಿ ಸಾಸ್, ಸೋಯಾ ಸಾಸು ರೆಡಿ ಇದೆ. ಚಿಕನ್ ಹಾಕಿ ಫಸ್ಟ್ ಎಲ್ಲ ಕಲಿಸಿದ್ದಣ್ಣ. ಹಾಂ, ಬಿಡ್ತಾ ಇರೋದಣ್ಣ. ಒಂಚೂರು ನೀರು ಕೊಡೋಣ, ಬಿಸಿನೀರು ಒಂದು 1/4 ಕೆಟ್ಲು. ವೇಸ್ಟ್ ಮಾಡಬಾರ್ದಲ್ಲ. ಹೌದು, ಮಸಾಲೆ ಎಲ್ಲ ಐಟಮು ತೊಳೆದ ಎಲ್ಲ ಐಟಮ್. ಚಿಕನ್ ಬರಲಿ. ಈಗ ಚಿಲ್ಲಿ ಚಿಕನ್ಗೆ ಚಿಕನ್ ರೆಡಿ ಬರ್ತಾ ಇದೆ. ಏನಕ್ಕೆ ಒಂದೇ ಸತಿ ಬೀಳುತ್ತೆ. ಈಗ ಯಾವತ್ತೇನು ಒಂದೇ ಸತಿ ಬೀಳುತ್ತೆ. ಹೋಯ್ತಾರಿ, ಮುಗೀತು ಕತೆ. ತಿರುಗಿಸ್ಬಿಡೋದೆ. ಒಂದು 15 ನಿಮಿಷ ತಟ್ಟೆ ಹಾಕಿ ಮುಚ್ಚಿಬಿಟ್ರೆ ಘಮ ಅಂತ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಖುಷಿಯಾಗಿ. ಈಗ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚಿಕನ್ನು ಎಲ್ಲ ಮಸಾಲೆ ರೆಡಿ ಮಾಡಿಟ್ಟಿದ್ದೀವಿ. ಈಗ ಮಟನ್ ಬಿರಿಯಾನಿಗೆ ಹೋಗ್ಬಿಡೋಣ. ನೋಡಿ ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ರೆಡಿ ಇದೆ. ಹಾಂ, ಇಷ್ಟೇ ಮಸಾಲೆ ಹಾಕಿದ್ದೀವಿ, ಅಲ್ಲಾಡಿಸ್ಬಿಟ್ಟಿದ್ದೀವಿ. ಬಡಿಸೋದೇ ಖುಷಿಯಾಗಿ ತಿನ್ಸೋದೇ ಚಂದ್ರು ಕ್ಯಾಟ್ರರ್ಸಿಂದ. ಏನಂತೀರ? ಹೌದು, ಕಿಟ್ಟಣ ಬೇಗ ಬರೋಣ, ಮಟನ್ ಬಿರಿಯಾನಿ ಮಾಡಿಬಿಡೋಣ. ಬಂದ್ಬಿಡೋಣ. ಬಂದರೆ ಕಿಟ್ಟಣ. ಬಂದೆ. ಕಮ್ಮಿಂಗ್. 4 ಲೀಟ್ರ್ ಎಣ್ಣೆ ಕಾಯ್ತಾ ಇದೆ, ಮಸಾಲೆ ಎಲ್ಲ ರೆಡಿ ಆಗ್ತಾ ಇದೆ.
ಮಟನ್ನು ಬೆಂದಿದೆ, ಅಕ್ಕಿ ನೆಂದಿದೆ, ಬಿರಿಯಾನಿ ಮಾಡೋಣ. ಆಹಾ ಅಂತ ತಿಳ್ಸ್ಕೊಳ್ಳೋಣ. ಹಾಂ ಇದೀವಿ ಸರ್. ಈ ಸೌಂಡ್ ಬರಲೇಬೇಕಲ್ಲ. ಸೌಂಡ್ ಬರಲ್ಲ, ಅವಾಗಲೇ ಅಡುಗೆ ಮನೆ ಬೆಲೆ. ಸೌಂಡ್ ಬರಲ್ಲ, ಕೆಲಸ ಸೌಂಡ್ ಮಾಡಿದ್ರೆ ಬಂದಿಲ್ಲ ಅಂದ್ರೆ ಅಡುಗೆ ಮನೆನೇ ಅಲ್ಲ ಅದು. ಗೊತ್ತಾಗೋದಿಲ್ಲಲ್ಲ. ಸುಮ್ಮನೆ ಪಾಲಕ್ ನಿಜ ಸೊಪ್ಪು, ಚುಕ್ಕೆ ಸೊಪ್ಪು ಅಂತ. ಎಣ್ಣೆ ಕಾಯ್ತಾ ಇದೆ. 15 kg ಅಕ್ಕಿಗೆ 30 kg ಬೇರೆ ಮಟನ್ನು. 30 ಹೌದು. 1 to double. 1 to double. 1 to double ಹಾಕಿದ್ರೆ ಟೇಸ್ಟ್ ಬರೋದು. ಹೌದೌದು. ಕೊತ್ತಂಬರಿ ಬಿಡ್ತಾ ಇದೀವಿ ಕಲ್ಲರಿಗೆ. ಕೊತ್ತಂಬರಿ, ಚಿಕ್ಕ ಸೊಪ್ಪು ಬಿಡ್ತಾ ಚುಕ್ಕೆ ಇದೀವಿ. ಸೊಪ್ಪು, ಆಮೇಲೆ ಮೆಂತ್ಯ ಸೊಪ್ಪು, ಚುಕ್ಕೆ ಸೊಪ್ಪು. ಕಲ್ಲರ್ ಬರಬೇಕಲ್ಲ. ಹೌದೌದು. ಕಲ್ಲರು ರುಚಿ. ಆಮೇಲೆ ಪುದೀನ. ಫಿಶ್ ಬಂತು ನೋಡಿ, ಫಿಶು. ಹಾಂ ಪುದೀನ. ಇದೆಲ್ಲ ಚೆನ್ನಾಗಿ ರೋಸ್ಟ್ ಆಗಬೇಕು. ಪೇಪರ್ ಬಿಡ್ರಿ ಆಚೆಡು. ಒಂದು ಬಕೆಟ್ ಈರುಳ್ಳಿ, ಕಾಳು ಮೆಣಸು ಬಿಡ್ರಿ ಆಚೆಡು. ಮೆಂತ್ಯ ಸೊಪ್ಪು, ಚುಕ್ಕೆ ಸೊಪ್ಪು, ಪುದೀನ ಸೊಪ್ಪು, ಪಲಾವ್ ಮಸಾಲೆ ಎಲ್ಲ ಹಾಕಿದ್ದೀವಿ. ಚೆನ್ನಾಗಿ ರೋಸ್ಟ್ ಆಗಲಿ. ಹಾಂ ಅಲ್ಲಾಡಿಸಿ. ಈರುಳ್ಳಿ ಚೆನ್ನಾಗಿ ಬೇಲಿ. ಈರುಳ್ಳಿ ಬೇಯ್ದಷ್ಟು ಮಟನ್ ಬಿರಿಯಾನಿ ರೋಸ್ಟ್ ಆಗಿದೆ. ಹಾಂ ಬಿಡಿ, ಶುಂಠಿ ಬೆಳ್ಳುಳ್ಳಿ ಹಲೋ, ಈರುಳ್ಳಿ ಎಷ್ಟು ಬೇಯುತ್ತೋ ಅಷ್ಟು ರುಚಿ ಬರುತ್ತೆ. ಕೆಂಪಾಗಬೇಕು, ಹಸಿ ಇರಬಾರ್ದು, ವೈಟ್ ಇರಲೇಬಾರ್ದು. ಹೌದು, ಫುಲ್ ಕೆಂಪಾಗಬೇಕು ಈರುಳ್ಳಿ. ಸೂಪರ್ ಆಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ, ಇಟ್ಕೊತಾರೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈಗ ಈಗ ಮೆಣಸಿನ್ಕಾಯಿ ಈರುಳ್ಳಿ ಪೇಸ್ಟು, ಸ್ವಲ್ಪ ಅರಿಶಿಣದ ಪುಡಿ, ಈಗ ಮೊಸರು, ಧನಿಯಾ ಪುಡಿ. ಯಾಕೆ ಕಲ್ಲರ್ ಹಿಂಗಾಗಿದೆ? ಹಾಂ ಬಿಡಿ. ಮಟನ್ ರೆಡಿ ಇದೆ, ಬಾಯ್ಲಾಗಿ. ಅಕ್ಕಿ ಪಲ್ಟಾಯ್ತಪ್ಪ, ಬಿರಿಯಾನಿ ಅಕ್ಕಿ ಪಲ್ಟಾಯ್ತಿ. ಹಾಂ ಬಿಡಿ. ಬಾ ಹಂಗೆ ಬಗ್ಗಿಸ್ಬಿಡೋಣ. ಕೊಡ ಹೇಳ್ಬೇಕ್ರ ಊಟ ಹಾಕಿ. ರೆಡಿ ಆಗಿದೆ. ಹಾಂ ಅಕ್ಕಿ ಬಿಡ್ತಾವ್ರೆ. ಅಕ್ಕಿ ಹಾಕ್ಬೇಕು. ಪಾಪ ಹಾಂ ಬಿಡಪ್ಪ ಅಕ್ಕಿ. ಬಿಡಪ್ಪ. ಸಾಕು ಬಿಡೋಣ. ಬಿಡ್ರಿ. ಇದ್ರ ಮೇಲೆ ಬಿಡ್ರಿ ಜೋರಾಗಿ ಬಿಡ್ರಿ. ಮಟನ್ ಬಿರಿಯಾನಿ ರೆಡಿ ಇದೆ. ಇನ್ನು 2 ಕುದಿ ಬರೋದು, ದಮ್ ಹಾಕದೆ. 15 ಅಕ್ಕಿ, 30 ಮಟನ್. 30 ಮಟನ್. ನಿಂಬೆಹಣ್ಣು ಜ್ಯೂಸು ಬಿಟ್ಟಿದ್ದೀವಿ. ಮಟನ್ಗೆ ಸ್ವಲ್ಪ ಬಿರಿಯಾನಿ ಕೊಬ್ಬೆಲ್ಲ ಇರಬೇಕು. ಹೌದು, ಕೊಬ್ಬಿಲ್ಲ ರುಚಿ ಬರಲ್ಲ. ರುಚಿ ಬರೋದು. ಏನೋ ಉಪ್ಪಬೇಕು ನೋಡಿ, ಅವ್ನ ಬಾಯಿ ಸರಿ ಇಲ್ಲ ನೋಡಿ. ವಿಮಲ ಹಾಕಂತಾರೆ.
ಇವು ಮೇಲೆ ಹಾಕಂತೀರ ನಮ್ದಲ್ಲ. ಚೂರು ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ಈಗ ತಿರುಗಿಸೋದೆ ದಮ್ ಬಿಡ್ತಾ ಇರೋದೆ. ಬಮ್ ಬಿಡುತ್ತಾ ಇರೋದೆ. ಇವತ್ತು ಗ್ಯಾಸಲ್ಲಿ ಮಾಡ್ತಾ ಇದೀವಿ. ಇವತ್ತು ಈ ಜಾಗ ಚಿಕ್ಕದು, ಸೌದೆ ಒಲೆ ಇಲ್ಲ, ಹೌದು. ಅದರಿಂದ ಗ್ಯಾಸು ಎಲ್ಲ ಕೈಗಳಲ್ಲಿ ಬಟ್ಟೆ ಹಿಡ್ಕೊಂಡು 4 ಜನ ರೆಡಿ ಆಗ್ರೆ. ಹಾಂ, ಇದು ಪರ್ಫೆಕ್ಟ್. ಹಾಂ ಹಾಕ ಎಲೆ. ಆ ದಮ್ಮಿಗೆ ರೆಡಿ ಆಗಿದೆ. ಎಲೆ ಬಿಡ್ತಾ ಇದ್ದೀವಿ. ಪೇಪರ್ ತೆಗೆದ್ಬಿಡಿದ್ರು. ವ್ಯಾಪಾರಿ ಬಂದೇ ಬರ್ತದೆ, ಬರಲ್ಲ ಅಷ್ಟು. ಬರೋದು ಇನ್ನೊಂದು ಬೇಕಾ ಬಿಡು ಸಾಕು. ನೀವೇ ಕಟ್ ಮಾಡ್ಕೊಬೇಕು. ಹಾಂ, ಕಟ್ ಮಾಡಿ ಹಾಕ್ಬೇಡ. ಈಗ ನಮ್ಮ ಮೇಡಮ್ ಅವರು ಕ್ಯಾಟ್ರಿಂಗ್ ಒಪ್ಪಿಸಿದ್ದಾರೆ. ಅವರು ಅವ್ರ ತಾಯಿಯವರು ಹೇಳಿದ್ದಾರೆ. ಅದು ಇವ್ರ ಪ್ರೆಷರಿಂದನೇ ಆರ್ಡ್ರ್ ಒಪ್ಪಿಸಿದ್ದಾರೆ. ಊಟ ಆದಮೇಲೆ ಅವ್ರು ಹೇಳ್ತಾರೆ ಹಿಂಗಿದೆ ಏನು ಅಂತ. ನಾವು ಮಾಡೋದು ದೊಡ್ಡದಲ್ಲ, ನೀವು ರುಚಿ ನೋಡಿ ಹೇಳಾದ್ಮೇಲೆ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ಗೆ ಹಂಗೆ ಚಂದ್ರು ಕ್ಯಾಟ್ರಿಂಗಿಗೂ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ. ಎಲ್ಲ ಅಡುಗೆಗಳೆಲ್ಲ ನೋಡಿದ್ದೀರಾ ನಮ್ಮ ಯೂಟ್ಯೂಬಲ್ಲಿ? ನೋಡಿದ್ದೀನಿ ಸರ್. ಮಾಡಿದ್ದೀರಾ? ಮಾಡಿದ್ದೀನಿ. ಅದು ಚಿತ್ತು ಚಾಪ್ಸ್, ಮಟನ್ ಚಾಪ್ಸು, ಹಾ. ಆಮೇಲೆ ರೀಸೆಂಟಾಗಿ ತೋರಿಸಿದ್ದೀರಲ್ಲ ಹೌದು. ನೀವು. ಅದು ಪನ್ನೀರ್ ವೆಜಿಟೇರಿಯನಲ್ಲೂ ತೋರಿಸಿದ್ದೀರಾ, ಪಾಲಕ್ ಪನ್ನೀರ್ ಹೆಂಗೆ ಹೌದು ಮಾಡೋದು, ಮೇಡಮ್, ಅದನ್ನು ಎಲ್ಲ ಚೆನ್ನಾಗಿದೆಯಾ? ಈಸಿಯಾಗಿದೆ ರೆಸಿಪಿ? ಈಸಿಯಾಗಿದೆ ಮಾಡೋಕ್ಕೆ. ಎಲ್ಲ ಕಲ್ತ್ಕೋಬೇಕಲ್ಲ. ನೀವೆಲ್ಲ ಕಲ್ತು ಅಡುಗೆ ಮಾಡಿದ್ರೆ ಮನೆಗೆ ಪರಮಾನಂದ. ಹೌದು. ಅದರಿಂದ ನಮಗೂ ಒಂದು ಖುಷಿ ಆಗುತ್ತೆ. ರಸಮು ಸಹ ಮಾಡಿದ್ದೀನಿ. ಪಟಾಪಟ್ ರಸ ಮಾಡಿದ್ವಿ, ಪಟಾಪಟ್ ರಸ. ಖುಷಿಯಾಗಿ ಮಾಡ್ಕೋಬೋದು. ಚಿಕನ್, ಪಟಾಪಟ್ ಚಿಕನ್ ಎಲ್ಲ ಮಾಡಿ ಬೆಳ್ಳುಳ್ಳಿ ಕಬಾಬಿಂದ ಪ್ರಪಂಚ ನೋಡಿದ್ವಿ. ನಿಮ್ಮೆಲ್ಲರ ಪ್ರೀತಿ ಬೆಳೆಸಿದ್ದೀರಾ. ಹಿಂಗೆ ಬೆಳೀತಾ ಇರಲಿ, ಒಳ್ಳೊಳ್ಳೆ ಅಡುಗೆ ಮಾಡೋಣ, ಖುಷಿಯಾಗಿ ತೋರಿಸೋಣ. ಒಂದು ರುಚಿ. ನಿಮ್ದು ಹೋಟೆಲ್ ಹತ್ರನೇ ನಂದು ಮಿಲನ್ ಹಾಸ್ಪಿಟಲ್ ಇದೆಯಲ್ಲ, ಹೌದು. ಅಲ್ಲೇ ನಮ್ಮ ಪಾಪ ನಂಗೆ ಟ್ವಿನ್ಸ್ ಮಕ್ಕಳು ಅಲ್ಲೇ ಡೆಲಿವರಿ ಹೌದು. ಆಗಿದ್ದು. ಸೊ ಅವಾಗಿಂದ ನಿಮ್ಮ ಹತ್ರ ನಾವು ಟೇಸ್ಟ್ ಮಾಡ್ಬೇಕು. ನಿಮ್ಮ ಹೋಟೆಲ್ ನೋಡಿದ್ದೀನಿ, ಅವತ್ತು ಬಂದಿರಲಿಲ್ಲ. ಪಕ್ಕದಲ್ಲೇ ಅಲ್ವಾ ಮಿಲನ? ಟೇಸ್ಟ್ ಮಾಡ್ಬೇಕಂತ ಇವಾಗ ಒಂದು ಆಕೇಶನ್ ಸಿಕ್ತು. ಆಯ್ತು. ನಮ್ಮ ತಾಯಿಗೆ ಇಲ್ಲಮ್ಮ ಮಾಡಿಸಿದ್ರು, ಇವ್ರ ಹತ್ರನೇ ಮಾಡಿಸಿ ಎಲ್ಲರೂ ಖುಷಿಯಾಗಿ ನಿಂತಾರೆ, ಆರಾಮಾಗಿ ಹೋಗ್ತಾರೆ, ಖುಷಿಯಾಗಿ ತಿನ್ಬಿಟ್ಟು ಹೋಗ್ತಾರೆ. ನಾನ್ ವೆಜ್ ಅಂದರೆ ಖುಷಿ ಇರಬೇಕು ಅದು ಕರೆಕ್ಟ್ ಅಲ್ವಾ? ನಿಮ್ಮ ಆ ಭಾವನೆ ಇಟ್ಟಿದ್ದೀರಲ್ಲ, ತಿಂದಾದ್ಮೇಲೆ ನೀವೇ ಹೇಳ್ತೀರಾ, ಅಷ್ಟೇ ಖುಷಿ ಸಾಕು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿ, ಇದು ಬಿಸಿಯಾಗಿ ಹೊಗೆ ಬರ್ತಾ ಇದೆ. ಮಟನ್ ಬಿರಿಯಾನಿ, ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನು, ಅದು ಫಿಶ್ ಫ್ರೈ, ಕಬಾಬು, ಮಟನ್ ಸಾರು. ಮುದ್ದೆ ತಿಂತೀರಾ? ಬೇಡ. ಹಾಂ, ಸುಮ್ಮನೆ ನಾವು ಟೇಸ್ಟ್ ಮಾಡಿ. ಹೌದು ಮೇಡಮ್. ರುಚಿ ನೋಡಿ ಆಮೇಲೆ ಶುಚಿಯಾಗಿ ಹೇಳಿ. ವೆರಿ ಸಾಫ್ಟ್ ಸರ್. ಹೌದು ಮೇಡಮ್. ಓಕೆನಾ? ಇದು ನಮ್ಮ ಫೇವ್ರೇಟ್ ಬೆಳ್ಳುಳ್ಳಿ ಕಬಾಬ್. ತಿನ್ನಿ ನೀವು ನಿಧಾನವಾಗಿ. ಖಾರ ಎಲ್ಲ ಕರೆಕ್ಟಾಗಿದೆಯಾ? ತುಂಬ ಚೆನ್ನಾಗಿ ಬೆಳ್ಳುಳ್ಳಿ ಕಬಾಬ್ ಫ್ಲೇವರ್ ಇದೆಯಾ? ಫೇಮಸ್ ಡಿಶ್ ಇದು.
ಓಕೆ ಚೆನ್ನಾಗಿದೆ. ಬೋಟಿ ಗೊಜ್ಜು ಸ್ಪೂನ್ ಕೊಡ್ತೀನಿ. ತುಂಬ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಓಕೆನಾ? ಹಾಂ ಇಲ್ಲ, ಮೇಲೆ ಶಿಫ್ಟ್ ಮಾಡಿಬಿಡ್ಬೇಕದು. ಚೆನ್ನಾಗಿದೆಯಾ? ನಾಟಿ ಹೌದು ಮೇಡಮ್. ತುಂಬ ಚೆನ್ನಾಗಿದೆ. ಓಕೆನಾ? ಮಾಮ ಫಿಶ್ ಟೇಸ್ಟ್ ಮಾಡಿ ಸರ್. ಫಿಶ್ ಇದು ಭಾಷಾ ಫಿಶ್. ತಿನ್ನಿ, ರುಚಿಯಾಗಿ ಹೇಳಿ. ಇನ್ನ ಬೇಕಾ ಖಾರ? ಸರಿಗಿದೆ. ಸರಿ. ಎಲ್ಲರೂ ಆರಾಮಾಗಿ ತಿನ್ಬೋದು. ಹೌದು, ಎಲ್ಲ ಏಜ್ ಇರೋರು, ಒಂದು ಏಜ್ ನಾರ್ಮಲ್. ಹಾಂ ಚೆನ್ನಾಗಿದೆ ಸರ್. ಉಪ್ಪು ಖಾರ ಹುಳಿ ಕರೆಕ್ಟ್ ಆಗಿರ್ಬೇಕು ಅಷ್ಟೇ, ಅದೆಲ್ಲ ಪರ್ಫೆಕ್ಟ್ ಆಗಿದೆ. ಪರ್ಫೆಕ್ಟ್ ಆಗಿದೆಯಾ? ವೆರಿ ನೈಸ್. ನೀವು ಅಂದ್ಕೊಂಡಿದ್ದಂಗೆ ಇದೆ. ಖಂಡಿತ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಹಂಗೆ ಮೇಲೆ ತೊಗೊಂಡೋಗ್ಬಿಟ್ರೆ ಸುಮ್ಮನೆ ವೇಸ್ಟ್ ಮಾಡಬಾರ್ದಮ್ಮ. ಅಲ್ಲ, ಯಾರೋ ಒಬ್ರು ಬಿಡಿ ಬ್ಯಾಟಿಂಗ್ ಮಾಡಲಿ. ಅಲ್ಲ ಮೇಡಮ್, ಯಾರು ತಿನ್ನೋನ್ನ ಫಿನಿಶ್ ಮಾಡಿ. ತುಂಬ ಚೆನ್ನಾಗಿದೆ. ಓಕೆನಾ? ಕರೆಕ್ಟ್ ಆಗಿದೆ ಸರ್ ಎಲ್ಲ. ಓ, ನೀವು ಏನು ಮಾತಾಡೋಂಗಿಲ್ಲ. ಹಾಂ. ಪಾಕಶಾಲೆ ಆಟ ಶಾಲೆ ಆಡಿದ್ದಾರೆ ಅಲ್ವಾ? ಬೇಕು. ಹೌದಾ? ಒಂದೇನೋ ಒಂದು ಡಿಫ್ರೆಂಟ್ ಇರಬೇಕಲ್ಲ. ಬೇರೆ ಕಡೆ ಎಲ್ಲ ತಿನ್ನಕ್ಕಾಗಲ್ಲ, ಹಾರ್ಡ್ನೆಸ್ ಇರುತ್ತೆ. ಹಾಡಿರುತ್ತೆ. ಹೌದು. ಇಟ್ಸ್ ವೆರಿ ಸಾಫ್ಟ್. ನಾನು ತಂಡರ್ ಚಿಕನ್ ಹಾಕೋದು ಮೇಡಮ್. ವೆರಿ ಗುಡ್. ಹೌದು, ನಾವು ಇವಾಗ ಫಿಶ್ಗಾಗಲಿ ಇದಕ್ಕೆಲ್ಲ ತಂಡರ್ ಚಿಕನ್ ಹಾಕಿ ನೋಡಿ ಎಷ್ಟು ಚೆನ್ನಾಗಿದೆ. ಆ ಥರ ಬೇಯಬೇಕು. ಎಸ್, ವೆರಿ ಗುಡ್. ಇಟ್ಸ್ ವೆರಿ ಗುಡ್ ಸರ್. ಆ ಟೆಕ್ಸ್ಚರು, ಆ ಹೌದು. ಒಂದು ಮಸಾಲೆ, ಇಟ್ಸ್ ವೆರಿ ಗುಡ್. ಓಕೆನಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇಲ್ಲ ಕೈ ಹಾಕಬೇಕು ಯಾವಾಗಲೂ. ಫಾರಿನರ್ಸ್ ಥರ ಸ್ಪೂನ್ ಅಲ್ಲ. ಅದೆಲ್ಲ ಕೈ ಹಾಕಿದ್ರೆ ಕೈ ಹಾಕಿ ಅಲ್ವ, ಏನು ವೇಸ್ಟ್ ಆಗಲ್ಲ, ಬಾಯಿಗೆ ಹೋಗುತ್ತೆ, ಕರ್ಗೋಗುತ್ತೆ. ಪಾಷಾ ಫಿಶ್. ಹೌದಾ ಮೇಡಮ್? ನಿಮ್ಗೆ ಆ ಸ್ಮೆಲ್ಲು ಬರಲ್ಲ. ಹೌದು. ಆ ಫಿಶ್ ಅನ್ನೋದು ಆ ಸ್ಮೆಲ್ಲು ಬರಲ್ಲ. ಆ ಥರ ವಾಶ್ ನನಗೆ ಫಿಶ್ ಎಲ್ಲೋ ಒಂದೇ ಹಸಿ ಅಂತ ಅನ್ನಿಸ್ತಾ ಇಲ್ಲ. ಅದು ಅನ್ಸ್ಬಿಟ್ರೆ ಹೋಯ್ತು ಮೇಡಮ್. ಪರ್ಫೆಕ್ಟ್ಲಿ ಕುಕ್ ಅಂಡ್ ಇಟ್ಸ್ ಸಾಫ್ಟ್. ಹೌದು, ಅದು And in every layer I can feel the taste. ಅದು ಇಲ್ಲಾಂದ್ರೆ ಆ ಫ್ಲೇವರ್ Moisture ಇದೆ ಇನ್ನು. ಇದು ಹೌದು. ಡ್ರೈ ಏನಣ್ಣ? ಆಗಿಲ್ಲ. ಬಿಸಿ ಬಿಸಿ. ಇವಾಗ ನೀವು ಕೈಯಲ್ಲಿ ಹಿಂಗೆ ಅನ್ಕೋಬೇಕು ಸರ್, ಹಿಂಗೆ ಅನ್ನಿ ತಿಂದರೆ ಮಜಾನೇ ಬೇರೆ. ಮಾಮ ಎಲ್ಲ ಖಾಲಿ ಮಾಡಿ. ನಾನು ಗೊತ್ತು ನಮ್ಮ ಮಂಜುಗೆ ನನ್ನ ಕತೆ ಏನು. ಏನು ಸರ್, ನೀವು ಆರ್ಡರ್ ಕೊಡೋಕೆ ಬಂದಿದ್ರಿ, ಹ್ಞೂ ಪರವಾಗಿಲ್ಲ ಅನಿಸ್ತಾ? ಪರವಾಗಿಲ್ಲ ಅಲ್ಲ? ಚಂದ್ರು ಕ್ಯಾಟ್ರರ್ಸ್ ಕೊಡ್ಬೋದಾ? ತುಂಬ ಚೆನ್ನಾಗಿದೆ. ಕೇಳಬೇಕಲ್ಲ ಮೇಡಮ್. ಸರ್ ವೆರಿ ನೈಸ್ ಸರ್. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. Thank you. ಥ್ಯಾಂಕ್ ಯು Thank ಸೋ you. ಮಚ್. ಬಂದಿಲ್ಲ, ಅದಕ್ಕೆ ಸುಮ್ಮನೆ ವೆಯ್ಟ್ ಮಾಡೋಕ್ಕಾಗಲ್ಲ. ಮಾಡಿ ಸರ್. ಅಮ್ಮ ನಮಸ್ಕಾರ. ಹೌದು, ಓಕೆ, ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ ಸರ್. ಹ್ಞೂ ಸರ್. ಹಾಂ, ಕರೆಕ್ಟಾಗಿದೆಯಾ?
ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಹಾಂ, ಓಕೆ ಮೇಡಮ್, ಓಕೆ ಓಕೆ, ಆಯ್ತು, ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ ಬನ್ನಿ. ನಮಸ್ಕಾರ, ನಮಸ್ಕಾರ ಸರ್. ಹಾಂ ಸರ್, ಥ್ಯಾಂಕ್ ಯು. ನಮಸ್ಕಾರ. ಹೌದಾ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೌದು, ಬೆಳ್ಳುಳ್ಳಿ ಕಬಾಬ್ ತಿನ್ಕೊಳ್ಳಿ, ಖುಷಿಯಾಗಿ ಮಾಡ್ಕೊಳ್ಳಿ. ಒನ್ ಮೋರ್ ಅಂಕಲ್, ಥ್ಯಾಂಕ್ ಯು. ಚೆನ್ನಾಗಿದೆಮ್ಮ, ಥ್ಯಾಂಕ್ ಯು. ಮೈಸೂರಿಂದ. ಮೈಸೂರಾ? ಓಕೆ, ನೋಡಿದ್ದೀರಾ? ಥ್ಯಾಂಕ್ ಯು ಮೇಡಮ್. ಓಕೆ ಓಕೆ ಓಕೆ, ಇವತ್ತು ಟೇಸ್ಟ್ ನೋಡೋದಲ್ಲ ಏನನ್ನಿಸ್ತು? ಥ್ಯಾಂಕ್ ಯು, ನಮಸ್ಕಾರ. ಹೌದಾ? ಹ್ಞೂ ಸರ್, ನಮಸ್ಕಾರ. ಹೆಂಗಿತ್ತು ಸರ್? ಥ್ಯಾಂಕ್ ಯು, ನಮಸ್ಕಾರ, 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 ನಮಸ್ಕಾರ. ನೀವು ಬಿಗ್ ಬಾಸ್ ಹೋಗ್ಬೇಕಿದ್ದೀರಿ? ಬೇಡ ಸರ್, ಬೇಡ ಸರ್, ಹೋಗಿದ್ದೆಲ್ಲ ನೋಡೋದು ಯಾರು ಸರ್? ಬಿಗ್ ಬಾಸ್ಗೆ ಹೋದ್ರೆ ಯಾರು? ನಮಸ್ಕಾರ. ಕಿಲಾ ರೋಡ್ ಅವರು. ಹೌದಾ? ಹಾಂ ಸರ್, ಥ್ಯಾಂಕ್ ಯು ಸರ್. ಹೆಂಗಿತ್ತು ಮೇಡಮ್? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಡೈಲಿ ಮೊಬೈಲ್ಗಳಲ್ಲಿ ಫೋನ್ಗಳಲ್ಲಿ ನೋಡ್ಕೊಂಡು ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಾಳೆ ಹೌದಾ ಮೇಡಮ್? ಹಾಂ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನೋ ಎಲ್ಲರಿಗೂ ಅಡುಗೆ ಕಲ್ಸೋಣ, ಖುಷಿ ಪಡ್ಸೋಣ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಬನ್ನಿ ಬನ್ನಿ, ಬೇಗ ಬನ್ನಿ, ಬನ್ನಿ ಬನ್ನಿ, ಬೇಗ ಬೇಗ ಎಲ್ಲರಿಗೂ. ಅಯ್ಯೋ, ನಾನು ಯಾವಾಗಲೂ ನಿಮ್ಗೆ ದಾರಿ ಬಿಟ್ಟಿರ್ತೀನಿ. ಬನ್ನಿ, ನಮಸ್ಕಾರ. ಹೌದು ಮೇಡಮ್, ಹೌದು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು. ಸರ್ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆಯಾ? ಹೌದ್ರಾ? ಎಲ್ಲ ಅಡುಗೆಗೆಲ್ಲ ಕಲ್ತಿದ್ರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಒಂದು ಚುಕ್ಕ ರಸಕ್ಕೆ ಬರಬೇಕಲ್ಲ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಒಂದು ಚೂರು ಮೇಲೆ ಹಾಕ್ತೀವಿ, ಕ್ರಿಸ್ಪಿ ಬರುತ್ತೆ. ನಾವು ರಸ್ಕು ಅಂದಿದ್ವಲ್ಲ, 10 ಜನಕ್ಕೂ ಮಾಡುವ, 5,000 ಜನಕ್ಕೂ ಮಾಡುವ. ತಗೊಳ್ಳಿ, ಥ್ಯಾಂಕ್ ಯು. ಅಮ್ಮ ನೋಡ್ಕೊಂಡು ಮಾಡ್ತೀರಾ? ಎಲ್ಲ ನೀವು ಕಲ್ತ್ಕೊಟ್ರೆ ಹಳೆಯ ಪಾಠನೇ ನಾವು ಕಲ್ತ್ಕೊಂಡು ಮಾಡ್ತಾ ಇದ್ದೀವಿ. ನಮ್ಮ ತಾಯಿ ತೋರಿಸೋರು ಏನೋ ಮಾಡಿ, ಅದು ಬೇಕಲ್ಲಮ್ಮ, ಕನ್ಫ್ಯೂಸ್ ಆಗಲ್ಲ. ಯಾವ ನೋಡಿದ ತಾನೇ ಮಾಡ್ಕೋಬೇಕು. ಓಕೆಮ್ಮ, ಓಕೆ ಓಕೆ, ಥ್ಯಾಂಕ್ ಯು. ಆಯ್ತಮ್ಮ, ನಿಮ್ಮ ಆಶೀರ್ವಾದಮ್ಮ, ನಿಮ್ಮ ಆಶೀರ್ವಾದ ಇದೆ. ಅಯ್ಯ, ಅವ್ರದ್ದು ಇದೆ, ನಿಮ್ಗಳ ಪ್ರೀತಿ. ನೀವು ತೋರಿದ ಭಾವನೆ ಅಂತಾನೆ ನಾವು ಬದುಕೋಕ್ಕಾಗತ್ತೆ. ಹೌದ್ರಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸರ್. ಮಾಡಲೇಬೇಕಲ್ಲ ಮೇಡಮ್, ಬಂದ ಮೇಲೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್, ಥ್ಯಾಂಕ್ ಯು. ಮೇಡಮ್, ಊಟ ಎಲ್ಲ ಮಾಡಿದ್ರಾ? ಚೆನ್ನಾಗಿತ್ತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. 4 ಒಂದು ಸ್ಪೂನ್ ಮೈದಾ, ಒಂದು ಸ್ಪೂನ್ ಕಡಲೆ ಹಿಟ್ಟು, ಕಾರ್ನ್ಫ್ಲೋರ್ ಸ್ವಲ್ಪ. ಓಕೆ ಮೇಡಮ್, ಥ್ಯಾಂಕ್ ಯು. ಏನಂದ್ರೆ ಸರ್, ಊಟ ಮಾಡಿ ಅಲ್ಲ, ಫಸ್ಟ್ ಪಂಚಲ್ಲಿ ಮಾಡಿದ್ರಲ್ಲ. ಹಾಂ, ಥ್ಯಾಂಕ್ಸ್. ಮಟನ್ ನಾವು ರೆಗ್ಯುಲರ್ ಸರ್. ಚೆನ್ನಾಗಿತ್ತಾ? ಸಾಫ್ಟಾಗಿತ್ತಾ? ಬಿರಿಯಾನಿದೆಲ್ಲ ಕರೆಕ್ಟಾಗಿತ್ತಾ? ನಾವು ಅಷ್ಟೇ, ಮೇಯ್ನು ಏನೋ ಬಲ್ತಾಗಿರೋ ತಂದು ಹಾಕಿ. ಹಾಂ, ನಮ್ಮ ಹೋಟ್ಲಲ್ಲೂ ಹಂಗೆ ಇರುತ್ತೆ. ಎಲ್ಲ ಲೈನ್ಗೂ ಹೋಗಿ ನಿಮ್ಮ ಬೇಡಿಕೆ ಜಾಸ್ತಿ. ಇಲ್ಲ, ನಾವು ಹೋಗಿ ಎಲ್ಲರೂ ಮಾತಾಡ್ಕೊಂಡೆ ಬರೋದು. ಊಟ ಮಾಡೋಕೆ ಡಿಸ್ಟರ್ಬ್ ಮಾಡಬಾರ್ದು. ಅಲ್ಲ ಮೇಡಮ್? ಹಾಂ, ಇದ್ಯಾಕಮ್ಮ ನಾಚಿಕೆ? ಅದ್ಯಾಕೆ ಹಿಂಗೆ ಅಂದ್ಬಿಟ್ಟೆ? ಥ್ಯಾಂಕ್ ಯು, ಥ್ಯಾಂಕ್ ಯು, ನಮಸ್ಕಾರ, ನಮಸ್ಕಾರ. ಏನಣ್ಣ, ಎಲ್ಲ ಕರೆಕ್ಟಾಗಿತ್ತಣ್ಣ? ಥ್ಯಾಂಕ್ ಯು. ಬೇಕಾ ಗುರು? ಒಂದೇ ಒಂದು ಮುದ್ದೆ ಕಳಿಸಿ. ಚೆನ್ನಾಗಿದೆಯಾ? ಮುದ್ದೆ ಬೇಕಾ ನಿಮಗೆ? ಯಾರಿಗೆ? ಇವ್ರಿಗ ಅವ್ರಿಗ? ಅಣ್ಣವ್ರಿಗೊಂದು ಮುದ್ದೆ ಕೊಡಿಪ್ಪ. ಸರ್ ನಮಸ್ಕಾರ ಬಾಸ್, ಚೆನ್ನಾಗಿತ್ತಾ? ಥ್ಯಾಂಕ್ ಯು ಸರ್, ಚೆನ್ನಾಗಿ. ಕನಸ್ಕರಣದಲ್ಲಿ ತುಂಬ ಚೆನ್ನಾಗಿ ನಡೆಸ್ಕೊಟ್ರೆ. ಓಕೆ, ಈಗ ಅಡುಗೆ ನೋಡ್ತಾ ಇದ್ದೀನಿ, ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಬಾಸ್, ಥ್ಯಾಂಕ್ ಯು, ನಿಮ್ಮ ನೋಡಕ್ಕಂತಾನೆ ಥ್ಯಾಂಕ್ ಯು. ಹಾಂ ಸರ್, ಥ್ಯಾಂಕ್ ಯು ಸರ್. ಎಲ್ಲ ನೋಡ್ಬೇಕಲ್ಲ. ಹ್ಞೂ ಸರ್, ಥ್ಯಾಂಕ್ ಯು ಸರ್.
ನಮಸ್ಕಾರ ಸರ್, ನಮಸ್ಕಾರ ಭಾನುವಾರ ನಾನೇ ನಾನ್ ವೆಜ್ ಮಾಡೋದು ಮನೇಲಿ. ಓಕೆ ಸರ್, ನಿಮ್ಮದೇ ಫಾಲೋ ಮಾಡೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದಾ? ಹೌದೌದು. ಓಕೆ ಸರ್, ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಥ್ಯಾಂಕ್ ಯು. ಹೌದು ಮೇಡಮ್, ನಾ ಎಲ್ಲೂ ಹೋಟ್ಲಿಗೆ ಹೋಗಿಲ್ಲ ನಮ್ಮ ಕಣ್ಣಲ್ಲಿ ನೋಡಿದ್ದು, ಕೈಯಲ್ಲಿ ಮಾಡಿದ್ದು. ತುಂಬ ಚೆನ್ನಾಗಿ ಸರಸ್ವತಿ ಅದು ನಮ್ಗೆ ಹೊಲ್ದುಬಿಟ್ಟಿದೆ. ಸರ್ಸಮ್ಮ ಅಂತ. ಒನ್ ಮೋರ್ ಅನ್ನಿ, ಚೆನ್ನಾಗಿ ಚಟಾಪಟ ತಿನ್ನಿ. ಹಾಂ ಹಾಂ, ಹೌದಾ? ಥ್ಯಾಂಕ್ ಯು. ಅಣ್ಣ ಊಟ ಮಾಡಿದ್ರಾ? ಹಾಂ, ಏನು ಅನಿಸ್ತು ಊಟ? ಚೆನ್ನಾಗಿತ್ತಾ? ಇವ್ರು ಮಾಡ್ಬೇಕಾ? ಓಕೆ, ಬದ ಬದ ಬದ. ಥ್ಯಾಂಕ್ ಯು. ಈಗ ಊಟ ಮಾಡಾದ್ಮೇಲೆ ಹೇಳ್ಬೇಕು ನೀವು. ಹೌದು, ಅದಕ್ಕೆ ಊಟ ಆದ್ಮೇಲೆ ಬರೋಣ ಅಂತ, ಅದಕ್ಕೆ ಬರೋಣ.